ಮುಗಿಯದ ಬಂಧನ ಭಾಗ 39. ಆ ಮಗು ಅಷ್ಟೊಂದು ದುಃಖಿತಳಾಗಿರೋದನ್ನು ನೋಡೋಕ್ಕೆ ಅಶ್ವಿನಿಯ ತಾಯಿ ಹೃದಯಕ್ಕಾಗಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಅನ್ವಿತಾ ಮೆಲ್ಲನೆ ಅಶ್ವಿನಿಯ ಉಡುಪಿನ ಅಂಚನ್ನು ಬಿಟ್ಲು. ಅಶ್ವಿನಿ ಅವಳು ನಿದ್ರೆಗೆ ಜಾರ್ತಿದ್ದಾಳೆ ಅಂತ ಭಾವಿಸಿದ್ಲು. ಆದರೆ ಆ ಪುಟ್ಟ ಹುಡುಗಿ ಜ್ವರದ ಆಯಾಸದಲ್ಲೂ ಮತ್ತೆ ನೋಟ್ಬುಕ್ ಎತ್ಕೊಂಡ್ಳು. ಅಪ್ಪ, ಬೇಕಾದರೆ ಆ ಹುಡುಗರನ್ನ ಇಲ್ಲೇ ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ, ಆದರೆ ದಯವಿಟ್ಟು ಡಾಕ್ಟರ್ ಅಶ್ವಿನಿ ಆಂಟಿಯನ್ನು ಮಾತ್ರ ಹೋಗಲು ಬಿಡಬೇಡಿ. ಅದನ್ನು ಬರೆದು ಮುಗಿಸಿದ ತಕ್ಷಣ ಅನ್ವಿತಾ ತಿರುಗಿ ಅಶ್ವಿನಿಯ ಕುತ್ತಿಗೆಯನ್ನು ಅತ್ಯಂತ ಶೋಚನೀಯವಾಗಿ ಹಾಗೂ ಬಿಗಿಯಾಗಿ ತಬ್ಬಿಕೊಂಡ್ಳು. ಜೀವಮಾನದಲ್ಲೇ ಅವಳನ್ನು ಎಂದಿಗೂ ತನ್ನಿಂದ ದೂರ ಹೋಗೋಕೆ ಬಿಡುವುದಿಲ್ಲ ಎಂಬಂತೆ ಆ ಮುದ್ದು ಮಗು ಅಶ್ವಿನಿಗೆ ಅಂಟ್ಕೊಂಡೇ ಬಿಟ್ಟಿತ್ತು. ಅನ್ವಿತಾಳ ಶೋಚನೀಯ ವಿನಂತಿಯನ್ನು ನೋಡಿ ಸುಹಾಸ್ನ ಮನಸ್ಸು ಕರಗ್ತದ. ಅಶ್ವಿನಿ ತನ್ನ ಮಕ್ಕಳನ್ನೇ ಆ ಬಂಗಲೆಗೆ ಕರೆಸಿಕೊಳ್ಳುವಂತಹ ಒಂದು ಉಪಾಯಕ್ಕೆ ಒಪ್ಕೊಳ್ತಾಳ? ಆ ಪುಟ್ಟ ಹುಡುಗಿಯ ದೇಹದಿಂದ ಹೊರಹೊಮ್ಮುತ್ತಿದ್ದ ಅಸಾಮಾನ್ಯವಾದ ಜ್ವರದ ಶಾಖವನ್ನು ಅನುಭವಿಸಿದ ಅಶ್ವಿನಿಗೆ ಇಲ್ಲ ನಂಗಾಗೋದಿಲ್ಲ, ನಾನು ಹೊರಟು ಹೋಗ್ತೀನಿ ಅಂತ ಹೇಳೋಕೆ ಮನಸ್ಸೇ ಬರಲಿಲ್ಲ. ಕರುಳು ಹಿಂಡುವಂತಾಗಿತ್ತು. ಅವಳು ಒಳಗೊಳಗೆ ನಿಟ್ಟುಸಿರು ಬಿಡುತ್ತಾ ಸೋಫಾದ ಬಳಿ ಕೆಳಗೆ ಕುಳಿತಳು. ಸರಿ ಮಗಳೇ, ನಾನು ಎಲ್ಲಿಗೂ ಹೋಗೋದಿಲ್ಲ, ನೀನೀಗ ಶಾಂತವಾಗಿ ಕಣ್ಮುಚ್ಚಿ ಮಲಗು ಎಂದು ಮೃದುವಾಗಿ ಹೇಳಿದ್ಲು. ಅನ್ವಿತಾ ಅನುಮಾನದಿಂದ ತನ್ನ ಕಣ್ಣುಗಳನ್ನು ದೊಡ್ಡದು ಮಾಡಿ ತಲೆ ಎತ್ತಿ ನೋಡಿದ್ಲು. ಅಶ್ವಿನಿ ಅವಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ ತಟ್ಟಿದ್ಲು. ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಇರ್ತೀನಿ, ನಿನಗೆ ತೊಂದರೆಯಾದಾಗ ಪಕ್ಕದಲ್ಲೇ ಇರ್ತೀನಲ್ವ, ಅದರಿಂದ ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿದ್ದೆ ಮಾಡು. ಅನ್ವಿತಾ ತಕ್ಷಣವೇ ಅವಳ ಅಪ್ಪುಗೆಯಲ್ಲಿ ಸಣ್ಣ ಮರಿಯಂತೆ ಸುರುಳಿಯಾಗಿ ಮಲಗಿ ಕೆಲವೇ ಕ್ಷಣಗಳಲ್ಲಿ ಆಯಾಸದಿಂದ ನಿದ್ರೆಗೆ ಜಾರದ್ಲು. ಅವಳ ತಲೆ ಅಶ್ವಿನಿಯ ಭುಜದ ಮೇಲಿತ್ತು ಮತ್ತು ಅಶ್ವಿನಿ ರಹಸ್ಯವಾಗಿ ಎಲ್ಲಿ ಜಾರಿ ಹೋಗ್ತಾಳೋ ಅನ್ನೋ ಸಣ್ಣ ಭಯದಿಂದ ಆ ಮಗು ಅಶ್ವಿನಿಯ ಉಡುಪನ್ನು ತನ್ನ ಬೆರಳುಗಳಿಂದ ಬಿಗಿಯಾಗಿ ಹಿಡಿದುಕೊಂಡ್ಬಿಟ್ಟಿತ್ತು. ತನ್ನ ತೋಳುಗಳಲ್ಲಿ ಮಲಗಿದ್ದ ಪುಟ್ಟ ಹುಡುಗಿಯನ್ನು ನೋಡಿದಾಗ ಅಶ್ವಿನಿಯ ಹೃದಯ ಸಂಪೂರ್ಣವಾಗಿ ಕರಗಿ ನೀರಾಗಿ ಹರಿದೇ ಹೋಯಿತು. ಇತ್ತ ಅವರಿಬ್ಬರ ಆ ಅಪರೂಪದ ಹಾಗೂ ಭಾವನಾತ್ಮಕ ಸಂಭಾಷಣೆಯನ್ನು ಮೌನವಾಗಿ ನಿಂತು ಮೂಕ ಪ್ರೇಕ್ಷಕನ ಹಾಗೆ ನೋಡ್ತಿದ್ದಾನೆ ಸುಹಾಸ್. ಆ ದೃಷ್ಟಿ ತೀವ್ರ ಆಲೋಚನೆಯಿಂದ ಮುಸುಕಾಯಿತು. ಅವನು ಅವರ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತು ಕೆಲಸದವನಿಗೆ 2 ಕಪ್ ಬಿಸಿ ಬಿಸಿಯಾದ ಕಾಫಿ ಮಾಡಿ ತರೋಕೆ ಹೇಳ್ತಾನೆ. ತನ್ನ ಲ್ಯಾಪ್ಟಾಪ್ ಮತ್ತು ಫೋನನ್ನು ಎತ್ಕೊಂಡು ಮನೆಯಿಂದಲೇ ಕಚೇರಿಯ ಕೆಲಸಗಳನ್ನು ಮಾಡೋಕೆ ಪ್ರಾರಂಭಿಸ್ತಾನೆ. ಅವನು ಮೊದಲು ಅಶ್ವಿನಿಯ ಬಳಿ ಆಫೀಸ್ನಲ್ಲಿ ಕೆಲಸವಿದೆ ಅಂತ ಹೇಳಿದ ಹಾಗೆ ಸುಳ್ಳೇನು ಹೇಳಿರಲಿಲ್ಲ. ಇತ್ತೀಚೆಗೆ ಕಂಪನಿಯ ಕೆಲಸಗಳ ಒತ್ತಡದಿಂದಾಗಿ ಅವನು ನಿರಂತರವಾಗಿ ಕಾರ್ಯನಿರತನಾಗೇ ಇರ್ತಿದ್ದ. ಸಭಾಂಗಣದಲ್ಲಿ ಸೌಮ್ಯವಾದ ಮೌನ ಆವರಿಸಿತು. ಅನ್ವಿತಾಳ ನಿಯಮಿತವಾದ ಉಸಿರಾಟದ ಧ್ವನಿಯನ್ನು ಕೇಳಿದ ಅಶ್ವಿನಿ ಕೆಲಸದವನಿಗೆ ಮೆಲ್ಲನೆ ಸಣ್ಣ ಧ್ವನಿಯಲ್ಲಿ ಒಂದು ಸಾಫ್ಟ್ ಕಂಬಳಿ ತಂದು ಅನ್ವಿತಾಳ ದೇಹಕ್ಕೆ ಒದ್ದಿಸಲು ಹೇಳ್ತಾಳೆ. ಜ್ವರದ ಶಾಖೆಯಿಂದ ಮಗು ಸ್ವಲ್ಪ ಅನಾನುಕೂಲತೆ ಅನುಭವಿಸುತ್ತಿದ್ದಂತೆ ಅಶ್ವಿನಿಯ ಅಪ್ಪುಗೆಯೆಲ್ಲ ಇನ್ನಷ್ಟು ಹತ್ತಿರಕ್ಕೆ ಕುಳಿತಳು. ಅತ್ಯಂತ ಜಾಗರೂಕತೆಯಿಂದ ಅಶ್ವಿನಿ ಅನ್ವಿತಾಳ ಹಣೆಯ ಮೇಲಿದ್ದ ಬೆವರನ್ನು ತನ್ನ ಸೆರಗಿನಿಂದ ಒರೆಸ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ತಾಯಿಯ ಅಪಾರ ವಾತ್ಸಲ್ಯ ಅನ್ನೋದು ತುಂಬಿತ್ತು. ಅವಳು ಅನ್ವಿತಾಳನ್ನು ಆರೈಕೆ ಮಾಡುವುದರಲ್ಲಿ ನಿರತಳಾಗಿದ್ದಾಗ ಸೋಫಾದ ಮೇಲಿದ್ದ ಅಶ್ವಿನಿಯ ಬ್ಯಾಗ್ನಲ್ಲಿದ್ದ ಫೋನ್ ಇದ್ದಕ್ಕಿದ್ದಂತೆ ರಿಂಗ್ ಆಯಿತು. ಫೋನ್ ಶಬ್ದಕ್ಕೆ ಅನ್ವಿತಾ ಎಚ್ಚರಗೊಳ್ಳುತ್ತಾಳೆ ಅನ್ನುವಂತಹ ಒಂದು ಭಯದಿಂದ ಅಶ್ವಿನಿ ಶಬ್ದ ಬಾರದಂತೆ ಕಿವಿ ಮುಚ್ಚಿಕೊಂಡು ಫೋನ್ ಸ್ವೀಕರಿಸಕ್ಕೆ ಎದ್ದು ನಿಲ್ಲಲು ಯತ್ನಿಸಿದ್ಲು. ಆದರೆ ಅನಿರೀಕ್ಷಿತವಾಗಿ ಸುಹಾಸ್ ತಾನೇ ಎದ್ದು ಬಂದನು. ಅವನು ಅವಳ ಬ್ಯಾಗ್ನಿಂದ ಫೋನ್ ತೆಗೆದು ಅತ್ಯಂತ ಮೃದುವಾಗಿ ಅವಳ ಕೈಗೆ ನೀಡ್ತಾನೆ. ಧನ್ಯವಾದಗಳು ಅಂತ ಅಶ್ವಿನಿ ಮೆಲ್ಲನೆ ಹೇಳ್ತಾಳೆ. ಈ ಕಡೆ ಫೋನ್ ಪರದೆಯನ್ನು ನೋಡಿದ ತಕ್ಷಣ ಜ್ವರದ ಮಗುವಿಗೆ ಆರೈಕೆಯಲ್ಲಿ ಮುಳುಗಿ ಹೋಗಿರೋದು ತನ್ನ ಮುದ್ದು ಗಂಡು ಮಕ್ಕಳನ್ನು ಮರೆತಿದ್ದಕ್ಕಾಗಿ ಅವಳು ಮನಸ್ಸಿನಲ್ಲೇ ತನ್ನನ್ನೇ ತಾನು ಗದರಿಸ್ಕೊಂಡ್ಬಿಟ್ಲು. ಅವಳು ಫೋನನ್ನು ಸ್ವೀಕರಿಸಿ ಮಾತಾಡಿದ್ದೇ ತಕ್ಷಣ ಆ ಕಡೆಯಿಂದ ಇಬ್ಬರು ಮಕ್ಕಳು ಒಂದೇ ಸಮನೆ ಅಮ್ಮ ಅಮ್ಮ ಅಂತ ಖುಷಿಯಾಗಿ ಕೂಗ್ತಾ ಇದ್ರು. ನೀವು ಯಾವಾಗ ಮನೆಗೆ ಬರ್ತೀರಿ ಅಮ್ಮ ಅಂತ ಅವರು ಕುತೂಹಲದಿಂದ ಕೇಳಿದ್ರು. ಅಶ್ವಿನಿ ಅನ್ವಿತಾಳಿಗೆ ತೊಂದರೆಯಾಗದಂತೆ ತನ್ನ ಧ್ವನಿಯನ್ನು ತಗ್ಗಿಸಿ, ಇಂದು ರಾತ್ರಿ ನನಗೆ ಕೆಲಸದ ಒತ್ತಡವಿದೆ ಕಂದ, ಹಾಗಾಗಿ ಮನೆಗೆ ಬರೋಕೆ ತಡವಾಗ್ತದೆ. ನೀವಿಬ್ಬರು ಊಟ ಮಾಡಿದ್ದೀರಾ ಅಂತ ಪ್ರೀತಿಯಿಂದ ವಿಚಾರಿಸಿದ್ಲು. ಆ ಗಂಡು ಮಕ್ಕಳು, ಹೌದು ಅಮ್ಮ, ನಾವು ಮಾಲಾ ಆಂಟಿ ಕೊಟ್ಟ ಊಟ ಮುಗಿಸಿದ್ವಿ. ಮತ್ತು ನೀವು ಎಷ್ಟೇ ಕಾರ್ಯನಿರತರಾಗಿದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು, ನೀವು ಊಟ ಮಾಡಬೇಕು, ಸರಿನಾ ಅಂತ ಹೇಳಿದ್ರು.
ಮಕ್ಕಳ ಆ ಪ್ರೀತಿಯ ಮಾತುಗಳಿಗೆ ಅಶ್ವಿನಿಯ ತುಟಿಗಳಲ್ಲಿ ಸುಂದರವಾದ ಮುಗುಳ್ನಗು ಅರಳಿತ್ತು. ಗೊತ್ತಾಯ್ತು ಕಂದ, ನಾನು ಮುಂಚೆಯೇ ಊಟ ಮಾಡಿದ್ದೀನಿ. ನನಗಾಗಿ ಕಾಯದೆ ನೀವಿಬ್ರು ಬೇಗ ನಿದ್ದೆ ಮಾಡಿ ಶುಭರಾತ್ರಿ ಅಂತ ಹೇಳ್ತಾಳೆ. ಸರಿ ಅಮ್ಮ, ಕೆಲಸ ಮುಗಿದ ತಕ್ಷಣ ಬೇಗ ಮನೆಗೆ ಬಾ, ಹೆಚ್ಚು ಆಯಾಸ ಮಾಡಿಕೊಳ್ಬೇಡ ಅಂತ ಇಬ್ಬರು ಒಂದೇ ಸ್ವರದಲ್ಲಿ ಹೇಳಿ ಕರೆಯನ್ನು ಕಟ್ ಮಾಡ್ತಾರೆ. ಅವಳ ತುಟಿಗಳಲ್ಲಿ ತಾಯ್ತನದ ನಗು ತೇಲ್ತಿತ್ತು. ಸ್ವಲ್ಪ ಹೊತ್ತು ಮಕ್ಕಳೊಂದಿಗೆ ಮಾತು ಮುಗಿಸಿದ ನಂತರ ಅಶ್ವಿನಿ ಫೋನನ್ನು ಪಕ್ಕಕ್ಕಿಟ್ಲು. ಅವಳ ಪಕ್ಕದಲ್ಲೇ ನಿಂತಿದ್ದ ಸುಹಾಸ್ ಆ ಪುಟ್ಟ ಗಂಡು ಮಕ್ಕಳ ಮುದ್ದು ಧ್ವನಿಯನ್ನು ಮಂದವಾಗಿ ಕೇಳಿಸ್ಕೊಂಡಿದ್ದನು. ಅವನು ತನ್ನ ಕೈಯಲ್ಲಿದ್ದ ಕೆಲಸವನ್ನು ಪಕ್ಕಕ್ಕಿಟ್ಟು ಅತ್ಯಂತ ಆಳವಾದ ನೋಟದಿಂದ ಅಶ್ವಿನಿಯನ್ನೇ ನೋಡ್ತಾ ಇದ್ದ. ಅಶ್ವಿನಿ ತಕ್ಷಣವೇ ಮನೆಗೆ ಹೋಗಿ ತನ್ನ ಗಂಡು ಮಕ್ಕಳನ್ನು ನೋಡ್ಕೊಳ್ಬೇಕೆ ಎಂದು ಅವಳನ್ನು ವಿಚಾರಿಸಬೇಕೆಂದು ಸುಹಾಸ್ ಮೊದಲು ಯೋಚಿಸ್ತಾನೆ. ಆದರೆ ಫೋನ್ನಲ್ಲಿ ಮಾತನಾಡುವಾಗ ಅವಳ ಮುಖದಲ್ಲಿದ್ದ ತಾಯಿಯ ಅಪಾರ ಪ್ರೀತಿಯ ಅಭಿವ್ಯಕ್ತಿಯನ್ನು ನೋಡಿ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತಾನೆ. ಅವನು ಅಶ್ವಿನಿಯತ್ತ ನೋಡಿ, ನೀವು ಆಫೀಸ್ನಲ್ಲಿ ಅಥವಾ ಕೆಲಸದಲ್ಲಿರುವಾಗ ಸಾಮಾನ್ಯವಾಗಿ ಆ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ? ಅವರು ಇಡೀ ದಿನ ಮನೆಯಲ್ಲೇ ಇರುತ್ತಾರೆಯೇ ಅಥವಾ ಅವರನ್ನು ನೋಡಿಕೊಳ್ಳಲು ನಿಮ್ಮೊಂದಿಗೆ ಯಾರಾದರೂ ಆಪ್ತರಿದ್ದಾರೆಯೇ ಎಂದು ಜಾಗರೂಕತೆಯಿಂದ ಕೇಳ್ತಾನೆ. ಅಶ್ವಿನಿ ಸೌಮ್ಯವಾಗಿ ಉತ್ತರಿಸಿದ್ಲು, ನನ್ನ ಆತ್ಮೀಯ ಸ್ನೇಹಿತೆ ಸಹಾಯ ಮಾಡ್ತಾಳೆ. ಈಗ ಪ್ರಸ್ತುತ ಮಾಲಾ ಅವರು ಮನೆಯಲ್ಲಿ ಮಕ್ಕಳನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ತಾರೆ. ಅಂದರೆ ಊಟ ತಿಂಡಿ ಎಲ್ಲದಕ್ಕೂ ಕೂಡ ಅವರು ಜಾಗ್ರತೆ ವಹಿಸ್ತಾರೆ. ಸುಹಾಸ್ ಮತ್ತೆ ಕುತೂಹಲದಿಂದ, ನೀವು ವಿದೇಶದಲ್ಲಿದ್ದಾಗಲೂ ಹೀಗೆ ಮಾಡ್ತಿದ್ರಾ ಅಂತ ಹೇಳಿ ಬಹಳ ಕುತೂಹಲಕಾರಿಯಾಗಿ ವಿಚಾರಿಸ್ತಿದ್ದಾನೆ. ಅವನು ಆ ಪ್ರಶ್ನೆಗಳನ್ನು ಹಠಾತ್ತಾಗಿ ಯಾಕೆ ಕೇಳ್ತಾ ಇದ್ದಾನೆ ಅಂತಲೇ ಅರ್ಥವಾಗುತ್ತಿದ್ದರೂ ಅಶ್ವಿನಿ ಯಾವುದೇ ಅನುಮಾನವಿಲ್ಲದೆ ಸ್ವಾಭಾವಿಕವಾಗಿ ಉತ್ತರಿಸಿದ್ಲು, ಹೌದು, ನಾನು ಕೆಲಸದಲ್ಲಿದ್ದಾಗ ಅವರನ್ನು ನೋಡ್ಕೊಳ್ಳೋಕೆ ನಂಬಿಕಸ್ಥರನ್ನು ನೇಮಿಸ್ಕೊಳ್ತಿದ್ದೆ. ಇಲ್ಲವೇ ಕೆಲವೊಮ್ಮೆ ಅವರನ್ನು ನನ್ನ ಕೆಲಸದ ಸ್ಥಳಕ್ಕೆ ಕರೆದೊಯ್ತಿದ್ದೆ. ಅಲ್ಲಿ ನನ್ನ ಸಹೋದ್ಯೋಗಿಗಳು ಅವರನ್ನು ತುಂಬ ಇಷ್ಟಪಡ್ತಾ ಇದ್ರು. ಆ ಮಾತುಗಳು ಅವಳ ಬಾಯಿಂದ ಹೊರಬಂದ ತಕ್ಷಣ ಸಭಾಂಗಣದಲ್ಲಿ ಮತ್ತೆ ಗಾಢವಾದ ಮೌನ ಆವರಿಸಿತು. ಅಶ್ವಿನಿ ತಕ್ಷಣವೇ ತನ್ನ ನೋಟವನ್ನು ಕೆಳಗೆ ತಗ್ಗಿಸಿ ತನ್ನ ಮಡಿಲಿನಲ್ಲಿದ್ದ ಪುಟ್ಟ ಅನ್ವಿತಾಳ ಜ್ವರದ ಸ್ಥಿತಿಯನ್ನು ಪರಿಶೀಲಿಸೋಕೆ ತೊಡಗಿದ್ಲು. ಅವರೆಲ್ಲರೂ ಈಗ ಸಾಕಷ್ಟು ದೊಡ್ಡವರಾಗಿದ್ದಾರೆ. ಹಾಗಾಗಿ ಅವರನ್ನು ಸರಿದೂಗಿಸೋದು ಮತ್ತು ನೋಡಿಕೊಳ್ಳುವುದು ಈಗ ತುಂಬ ಸುಲಭ. ಆದರೆ ಅವರು ಇನ್ನೂ ತೀರಾ ಚಿಕ್ಕವರಿದ್ದಾಗ ನಿಮಗೂ ತುಂಬ ಕಷ್ಟಕರವಾಗಿರುತ್ತೇನೋ ಅಲ್ವೇ ಅಂತ ಸುಹಾಸ್ ಇದ್ದಕ್ಕಿದ್ದಂತೆ ಗಂಭೀರವಾಗಿ ಹೇಳ್ತಿದ್ದ. ಅವಳ ನಿಶಬ್ದ ನೋಟವನ್ನು ಗಮನಿಸಿದ ಅವನು ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಕೇಳ್ತಾನೆ, ಇಷ್ಟಕ್ಕೂ ಆ ಮಕ್ಕಳ ವಯಸ್ಸೆಷ್ಟು? ಅವರು ನೋಡಲು ಬಹುತೇಕ ಒಂದೇ ಎತ್ತರದಲ್ಲಿದ್ದಾರೆ. ಅದೇ ಅವರಿಬ್ಬರಿಗೂ ಒಂದೇ ವಯಸ್ಸಿರಬೇಕಲ್ವೇ ಅಂತ ಹೇಳಿ ಸುಹಾಸ್ ತೀಕ್ಷ್ಣವಾಗಿ ವಿಚಾರಿಸ್ತಾನೆ. ಸುಹಾಸ್ನ ಈ ಹಠಾತ್ ಹಾಗೂ ತೀಕ್ಷ್ಣವಾದ ಪ್ರಶ್ನೆಯನ್ನು ಕೇಳಿ ಅಶ್ವಿನಿಯ ಹೃದಯವು ಒಂದು ಕ್ಷಣ ನಿಂತೇ ಹೋದಂಗಾಯಿತು. ಗಂಟಲಿನಲ್ಲಿ ಸಿಲುಕಿ ಹಾಕಿಕೊಂಡಂತಾಯಿತು. ಆ ಅವಳಿ ಗಂಡು ಮಕ್ಕಳು ಸುಹಾಸ್ನ ಸ್ವಂತ ರಕ್ತದ ಕುಡಿಗಳು ಅನ್ನುವಂತಹ ಸತ್ಯ ಎಲ್ಲಾದರೂ ಬಯಲಾಗಿ ಬಿಡುತ್ತೋ ಅನ್ನುವಂತಹ ಭಯ ಅವಳನ್ನು ಒಂದು ಕ್ಷಣ ಆವರಿಸಿ ಇಂಡಿ ಇಪ್ಪೆ ಮಾಡಿಬಿಡ್ತು. ಆ ಗಂಡು ಮಕ್ಕಳು ಸುಹಾಸ್ ಜೊತೆ ಸಮಯ ಕಳೆಯುವ ಪ್ರತಿಯೊಂದು ಬಾರಿಯೂ ಕೂಡ ಅವನು ಎಂದಾದರೂ ಈ ಸತ್ಯವನ್ನು ಕಂಡುಕೊಂಡು ಬಿಡ್ತಾನೇನೋ ಇಲ್ವೋ ಅಂತ ಅವಳು ಒಳಗೊಳಗೆ ಆ ಕ್ಷಣ ಒಂದೊಂದು ಕ್ಷಣವೂ ಕೂಡ ಆತಂಕದಿಂದ ನಡುಗ್ತಿದ್ಲು. ಅಶ್ವಿನಿ ತಲೆ ತಗ್ಗಿಸ್ಕೊಂಡೇ ತೀವ್ರ ತಳಮಳದಿಂದ ಅವನತ್ತ ನೋಡಿದ್ಲು. ಸರಿಯಾಗಿ ಅದೇ ಕ್ಷಣಕ್ಕೆ ಅಶ್ವಿನಿ ಎದೆ ಮೇಲಿದ್ದ ಅನ್ವಿತಾಳ ಉಬ್ಬುಗಳು ಜ್ವರದ ಶಾಖೆಯಿಂದ ಸುಕ್ಕುಗಟ್ಟಿದ್ವು ಮತ್ತು ಆ ಮಗು ನಿದ್ದೆಯಲ್ಲೇ ಕರುಣಾಜನಕವಾಗಿ ಮೆಲ್ಲನೆ ಅಳಲು ಪ್ರಾರಂಭಿಸಿತು. ಅವಳ ಇಡೀ ಪುಟ್ಟ ಮುಖವೇ ವೇದನೆಯಿಂದ ಸುಕ್ಕುಗಟ್ಟಿತ್ತು. ಅನ್ವಿತಾ ಏಕಾಏಕಿ ಅಳಲು ತೊಡಗಿದ್ದನ್ನು ನೋಡಿ ಅಶ್ವಿನಿ ಮತ್ತು ಸುಹಾಸ್ ಏನು ಮಾಡ್ತಾರೆ? ಸುಹಾಸ್ನ ಆ ತೀಕ್ಷ್ಣ ಪ್ರಶ್ನೆಗೆ ಅಶ್ವಿನಿ ಹೇಗೆ ಉತ್ತರಿಸ್ತಾಳೆ? ಒಳಗೊಳಗೆ ತೀವ್ರವಾಗಿ ಚಿಂತಾತೀತರಾದರು. ಅದಕ್ಕಾಗಿಯೇ ಅವಳು ತನ್ನ ಅವಳಿ ಮಕ್ಕಳಾದಂತಹ ಆರವ್ ಮತ್ತು ಆದಿತ್ಯಗೆ ಯಾರಾದರೂ ವಯಸ್ಸು ಕೇಳಿದರೆ ತಮ್ಮ ನಿಜವಾದ ವಯಸ್ಸನ್ನು ಹೇಳದೆ ರಹಸ್ಯವಾಗಿಡಲು ಪದೇ ಪದೇ ಹೇಳಿಕೊಟ್ಟಿದ್ದಾಳೆ. ಸುಹಾಸ್ ಸಿದ್ಧಾರ್ಥ ಆ ಪ್ರಶ್ನೆಯನ್ನು ಸ್ವತಃ ವೈಯಕ್ತಿಕವಾಗಿ ಹೀಗೆ ತೀಕ್ಷ್ಣವಾಗಿ ಕೇಳ್ತಾನೆ ಅಂತ, ಅದು ತನ್ನನ್ನೇ ಕೇಳ್ತಾನೆ ಅಂತ ಎಂದಿಗೂ ಕೂಡ ನಿರೀಕ್ಷಿಸೇ ಇರಲಿಲ್ಲ ಅವರು. ಅವರಿಗೆ ಸುಮಾರು 4 ವರ್ಷ. ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಬೇಗನೆ ಎತ್ತರಕ್ಕೆ ಬೆಳೀತಾರೆ, ಅದು ಸಾಮಾನ್ಯ ಅಲ್ವೇ?
ಇದು ಅಶ್ವಿನಿ ಆದಿತ್ಯ ಮೊದಲೇ ಚರ್ಚಿಸಿ ನಿರ್ಧರಿಸಿದ ಸುಳ್ಳಾಗಿತ್ತು. ಯಾಕಂದ್ರೆ ಆ ಮಕ್ಕಳಿಗೆ ಈಗ 6 ವರ್ಷ, ಅದು ನಿಜವಾದ ವಯಸ್ಸು. ತಿಳಿದು ಬಂದರೆ ಸುಹಾಸ್ ತಕ್ಷಣವೇ 6 ವರ್ಷಗಳ ಹಿಂದಿನ ಘೋರ ರಾತ್ರಿಯ ಸತ್ಯವನ್ನು ನೆನಪಿಸಿಕೊಳ್ಬಹುದು. ಆ ಕಹಿಗತ ಕಾಲ ಮತ್ತೆ ಜೀವ ಪಡೆಯುವುದು ಅವಳಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಆ ಉತ್ತರ ನೀಡಿದ ನಂತರ ಅವನು ಮುಂದೆ ಏನು ಹೇಳ್ತಾನೋ ಅಂತ ಅವಳು ಆತಂಕ ಹಾಗೂ ಕಾತರದಿಂದ ಕಾಯ್ತಾ ಇದ್ಲು. ಆ ವಿಷಯದ ಬಗ್ಗೆ ಸುಹಾಸ್ ಹೆಚ್ಚೇನು ಮೇಲಕ್ಕೆ ಕೆದಕಿ ಕೇಳದ ಕಾರಣ ಅಶ್ವಿನಿ ಒಳಗೊಳಗೆ ನಿಟ್ಟುಸಿರು ಬಿಟ್ಲು. ಸುಹಾಸ್ ತನ್ನ ಫೋನ್ನಲ್ಲಿದ್ದ ಇಮೇಲ್ನತ್ತ ಗಮನ ಹರಿಸೋಕೆ ಯತ್ನಿಸ್ತಿದ್ದ. ಆದರೆ ಅವನಿಗೆ ತನ್ನ ಕೆಲಸದ ಮೇಲೆ ಗಮನ ಹರಿಸೋಕೆ ಅಂತ ಹೇಳಿ ಸಾಧ್ಯವೇ ಆಗಲಿಲ್ಲ. ಆ ಗಂಡು ಮಕ್ಕಳಿಗೆ 4 ವರ್ಷ ವಯಸ್ಸಾಗಿದ್ರೆ ಅಂದರೆ ಅವರು ಅನ್ವಿತಾಗಿಂತ 1 ವರ್ಷ ಚಿಕ್ಕವರು ಎಂದಂತಾಯಿತು. ಹಾಗಾದ್ರೆ ಅಶ್ವಿನಿ ಅನ್ವಿತಾಳನ್ನ ದತ್ತು ಪಡೆದು ಅಥವಾ ಬಿಟ್ಟು ಹೋದ ತಕ್ಷಣ ವಿದೇಶದಲ್ಲಿ ಬೇರೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿರಬೇಕಲ್ವೇ? ಈ ಯೋಚನೆ ಮನಸ್ಸಿಗೆ ಬಂದ ತಕ್ಷಣವೇ ಸುಹಾಸ್ ಅಸಮಾಧಾನ ಹಾಗೂ ಈರ್ಷೆಯಿಂದ ಮುಖ ಗಂಟು ಹಾಕ್ಕೊಳ್ತಾನೆ. ಇಬ್ಬರು ತಮ್ಮದೇ ಆದ ಜಟಿಲ ಆಲೋಚನೆಗಳಲ್ಲಿ ಮುಳುಗಿರುವಾಗ ಮಡಿಲಿನಲ್ಲಿದ್ದ ಅನ್ವಿತಾ ಜ್ವರದ ತಾಪಕ್ಕೆ ಸಣ್ಣಗೆ ಕಲಕ್ತಾ ಇದ್ಲು. ಅವಳು ನಿದ್ರೆಯಲ್ಲಿಯೂ ಕೂಡ ಅಶ್ವಿನಿಯ ಉಡುಪಿನ ಅಂಚನ್ನ ಇನ್ನೂ ಗಟ್ಟಿಯಾಗಿನೇ ಹಿಡಿದುಕೊಂಡಿದ್ಲು. ಅವಳ ಪುಟ್ಟ ಕೈಗಳು ಮಾತ್ರ ಹೊರ ಕಾಣಿಸ್ತಿದ್ವು. ಅವರಿಬ್ಬರ ಅಪರೂಪದ ಆತ್ಮೀಯ ಅನುಬಂಧವನ್ನ ನೋಡ್ತಾ ಇರುವಂತಹ ಸುಹಾಸ್ನ ಕಣ್ಣುಗಳಲ್ಲಿ ಗ್ರಹಿಸಲಾಗದ ಒಂದು ಮಿನುಗು ಮಿನುಗಿತು. ಆದರೆ ಕೊನೆಯಲ್ಲಿ ಅವನು ಆ ವಿಷಯದ ಬಗ್ಗೆ ಒಂದು ಮಾತನ್ನು ಕೂಡ ಆಡದಂತೆ ಮೌನವಾಗಿರೋಕೆ ಇನ್ನು ನಿರ್ಧರಿಸ್ತಾನೆ. ಇಷ್ಟರಲ್ಲಿ ಇನ್ನೂ ಆತಂಕದಲ್ಲೇ ಇದ್ದಂತಹ ಗೀತಾ ಮಗುವನ್ನ ಪರಿಶೀಲಿಸಲು ಸಭಾಂಗಣಕ್ಕೆ ಬಂದ್ಲು. ಅಶ್ವಿನಿಯ ತೋಳುಗಳಲ್ಲಿ ಅನ್ವಿತಾ ಅತ್ಯಂತ ಶಾಂತಿಯುತವಾಗಿ ಮಲಗಿರುವುದನ್ನ ನೋಡಿ ಅವಳು ಮನಸ್ಸಿನಲ್ಲೇ ನೆಮ್ಮದಿಯಿಂದ ಸಂತೋಷ ಪಡ್ತಾಳೆ. ಅದು ನಿಜವಮ್ಮ, ನೀವು ಜೊತೆಯಲ್ಲೇ ಇದ್ದಾಗ ಮಾತ್ರ ನಮ್ಮ ಅನ್ವಿತಾ ಕುಟ್ಟಿ ಇಷ್ಟೊಂದು ಪ್ರಶಾಂತವಾಗಿ ನಿದ್ದೆ ಮಾಡ್ತಾಳೆ. ಇದಕ್ಕೂ ಮುಂಚೆ ಅವಳಿಗೆ ಹುಷಾರಿಲ್ದಿದ್ದಾಗಲೆಲ್ಲ ಕೂಡ ತೀವ್ರವಾಗಿ ಹಠ ಮಾಡುತ್ತಾ ರಂಪಾಟ ಮಾಡ್ತಿದ್ಲು. ಮಿಸ್ಟರ್ ವರ್ಮಾ, ಸುಹಾಸರು ಕೂಡ ಅವಳನ್ನ ಸಮಾಧಾನ ಪಡಿಸೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ಲು. ಗೀತಾಳ ಮಾತುಗಳನ್ನ ಕೇಳಿ ಅಶ್ವಿನಿಯ ಕಣ್ಣುಗಳು ನಂಬಲಾಗದೆ ಅಗಲವಾದವು. ಅದೇಗೆ ಸಾಧ್ಯ? ಕಾವ್ಯ ಎಲ್ಲಿದ್ದಾಳೆ? ಅವಳೇ ಅಲ್ವೇ ಅನ್ವಿತಾಳ ತಾಯಿ. ಸ್ವತಃ ತಾಯಿಯಾಗಿದ್ದುಕೊಂಡು ಅವಳಿಗೆ ಜ್ವರ ಬಂದಾಗ ಮಗುವನ್ನು ಸಮಾಧಾನ ಪಡಿಸಲು ಅವಳಿಂದ ಸಾಧ್ಯವಾಗ್ತಿರ್ಲಿಲ್ವೇ? ಅನ್ವಿತಾ ಇಷ್ಟೊಂದು ತೀವ್ರ ಜ್ವರದಿಂದ ಬಳಲುತ್ತಿರುವ ಈ ಕಷ್ಟದ ಸಮಯದಲ್ಲಿ ಕಾವ್ಯ ಎಲ್ಲಿಗೆ ಹೋಗಿದ್ದಾಳೆ? ಅವಳಿಗೆ ತನ್ನ ಮಗಳ ಬಗ್ಗೆ ಕನಿಷ್ಠ ಕಾಳಜಿಯೂ ಇಲ್ವೇ? ಆ ರೀತಿಯ ಒಂದು ಆಕ್ರೋಶದ ಪ್ರಶ್ನೆಯನ್ನ ನೇರವಾಗಿ ಸುಹಾಸ್ನ ಬಳಿ ಕೇಳಲು ಅವಳು ಬಾಯಿ ತೆರೆದಾಗ ಸುಹಾಸ್ನ ಗಂಭೀರ ಧ್ವನಿ ಸಭಾಂಗಣದಲ್ಲಿಯೇ ಮೊಳಗಿತ್ತು. ಅನ್ವಿತಾ ರಾತ್ರಿ ಜ್ವರದ ಶಾಖೆಗೆ ಮತ್ತೆ ಎಚ್ಚರಗೊಳ್ಬಹುದು. ನೀವಿಬ್ರು ಅವಳನ್ನ ಮೇಲೊಯ್ದು ಅತಿಥಿ ಕೋಣೆಯಲ್ಲಿ ಮಲಗಿಸಿ. ನೀವು ಅಲ್ಲೇ ವಿಶ್ರಾಂತಿ ಪಡೆಯಬಹುದು. ಗೀತಾ ತಕ್ಷಣವೇ ಒಪ್ಕೊಂಡು, ಹೌದು ಅಮ್ಮ, ಈಗ ತಡವಾಗಿದೆ. ನೀವು ಸರ್ ಜೊತೆ ಕೆಲಸ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೀರಿ. ತುಂಬ ದಣಿಯುತ್ತಿರ್ತೀರಿ. ನೀವು ಅನ್ವಿತಾ ಕುಟ್ಟಿಯೊಂದಿಗೆ ಮೇಲಕ್ಕೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳಿ ಅಂತ ಹೇಳ್ತಾಳೆ. ಅನ್ವಿತಾ ತಾನು ಕೇಳಬೇಕಂದಿದ್ದಂತಹ ಪ್ರಶ್ನೆಯನ್ನ ಒಳಗೆ ನುಂಗಾಕೊಂಡ್ಲು. ಬಂಗಲೆಯ 2ನೇ ಮಹಡಿಯತ್ತ ಅತ್ಯಂತ ಹಿಂಜರಿಕೆಯಿಂದ ನೋಡಿದ್ಲು. ಅಲ್ಲಿಗೆ ಕಾಲಿಡ್ತಿದ್ದಂಗೆನೆ 6 ವರ್ಷಗಳ ಹಿಂದಿನ ಹಳೆಯ ಕಹಿ ನೆನಪುಗಳು ಅವಳ ಮನಸ್ಸಿನಲ್ಲಿ ಕಪ್ಪು ನೆರಳಿನಂತೆ ಆವರಿಸಿದ್ವು. ಅವಳ ಹೃದಯದಲ್ಲಿ ಒಮ್ಮೆಗೆ ಕಹಿ ಭಾವನೆ ಉಕ್ಕಿ ಬಂತು. ಮಗುವಿನ ಸಣ್ಣ ನರಳಾಟದ ಶಬ್ದ ಕೇಳಿ ಸುಹಾಸ್ ತಕ್ಷಣವೇ ಆ ಕಡೆಗೆ ದೃಷ್ಟಿಯನ್ನ ಹರಿಸ್ತಾನೆ. ಅಶ್ವಿನಿ ಅನ್ವಿತಾಳ ಬೆನ್ನನ್ನ ಅತ್ಯಂತ ಪ್ರೀತಿಯಿಂದ ಸಮಾಧಾನ ಪಡಿಸುತ್ತಾ ತಟ್ಟಿದ್ಲು. ಆದರೆ ಜ್ವರದ ತಾಪಕ್ಕೆ ಆ ಮಗುವಿನ ದೇಹದ ನಡುಕ ಹೆಚ್ಚುತ್ತಲೇ ಇತ್ತು. ಅನ್ವಿತಾ ತನ್ನ ಮೈಮೇಲಿದ್ದ ಕಂಬಳಿಯನ್ನ ಬದಿಗೆ ಎಸ್ತು ತಟ್ಟನೆ ಎದ್ದು ಕುಳಿತು ಅಶ್ವಿನಿಯ ತೋಳುಗಳಲ್ಲಿ ಸಂಪೂರ್ಣವಾಗಿ ಬಿದ್ದು ಅಪ್ಪಿಕೊಂಡ್ಳು. ಅಶ್ವಿನಿಯ ಉಡುಪನ್ನ ತನ್ನ ಪುಟ್ಟ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡು ಆ ಮಗು ಕಣ್ಣೀರು ಹಾಕುತ್ತಾ ದುಃಖದಿಂದ ಅಳಲು ಶುರು ಮಾಡಿತು. ನಿಧಾನವಾಗಿ ಅವಳು ಕಣ್ಣು ತೆರೆದು ಅಶ್ವಿನಿಯ ಮುಖವನ್ನ ನೋಡಿದ್ಲು. ಅಶ್ವಿನಿ ಆಂಟಿ ಇನ್ನೂ ತನ್ನ ಪಕ್ಕದಲ್ಲೇ ಇದ್ದಾಳೆ ಅಂತ ಹೇಳಿ ಖಚಿತವಾದ ನಂತರವಷ್ಟೇ ಅವಳ ಅಳು ಕ್ರಮೇಣ ಕಡಿಮೆಯಾಯಿತು. ಅಷ್ಟೊತ್ತಿಗೆ ಅವಳ ಕೆನ್ನೆಗಳು ಜ್ವರದ ತಾಪ ಅಳುವಿನಿಂದ ಸಂಪೂರ್ಣವಾಗಿ ಕೆಂಪಗೆ ಆಗೇ ಹೋಗಿದ್ವು. ಆ ಪುಟ್ಟ ಹುಡುಗಿಯ ಆತಂಕನ ನೋಡಿದಾಗ ಅಶ್ವಿನಿಗೆ ತನ್ನ ಮನೆಯಲ್ಲಿರೋ ಅವಳಿ ಗಂಡು ಮಕ್ಕಳ ನೆನಪಾಗಿ ಹೃದಯ ಹಿಂಡಿದಂತಾಯಿತು.
ಅಳಬೇಡ ಮಗಳೇ, ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಇದ್ದೀನಲ್ವಾ, ಎಲ್ಲಿಗೂ ಹೋಗೋದಿಲ್ಲ, ಅಳಬೇಡ ಕಂದ ಅಂತ ಅಶ್ವಿನಿ ಮೃದುವಾಗಿ ಪಿಸುಗುಟ್ಟುತ್ತಾ ತನ್ನ ಕೈಗಳಿಂದ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ನಿಧಾನವಾಗಿ ಒರೆಸಿದ್ಲು. ಆದರೂ ಅನ್ವಿತಾ ಕಣ್ಣೀರನ್ನು ಸುರಿಸ್ತಲೇ ಇದ್ಲು. ಆದಾಗ್ಯೂ ಅವಳು ಅಶ್ವಿನಿಯ ಉಡುಪನ್ನು ಎಳ್ಳಷ್ಟು ಬಿಡಲಿಲ್ಲ. ಅವಳ ಪುಟ್ಟ ಅಂಗೈಗಳಿಂದ ತೊಟ್ಟಿಕ್ತಿದ್ದ ಬೆವರು ಅಶ್ವಿನಿಯ ಉಡುಪನ್ನು ಸಂಪೂರ್ಣವಾಗಿ ನೆನೆಸಿ ಅದನ್ನು ಮುದುಡಿಸ್ತು. ಆದಾಗ್ಯೂ ಅಶ್ವಿನಿ ತಾಯಿಯ ಅತ್ಯಂತ ತಾಳ್ಮೆಯಿಂದ ಒಂದು ಮಾತನ್ನು ಆಡದೆ ಅವಳನ್ನು ತಲೆಯ ಮೇಲೆ ಸವರುತ್ತಾ ಸಮಾಧಾನ ಪಡಿಸ್ತಾ ಅವಳನ್ನು ನಿದ್ರೆ ಮಾಡಿಸೋಕೆ ಬಹಳ ಪ್ರಯತ್ನ ಪಡ್ತಿದ್ಲು. ಸ್ವಲ್ಪ ಸಮಯದೊಳಗೆ ಅನ್ವಿತಾ ಮತ್ತೆ ಸುಖ ನಿದ್ರೆಗೆ ಜಾರದ್ಲು. ಆದರೆ ನಿದ್ರೆಯಲ್ಲೂ ಅವಳ ಸಣ್ಣ ನಿಟ್ಟುಸಿರು ಮಾತ್ರ, ಅಳುವಿನ ಬಿಕ್ಕಳಿಕೆ ಮಾತ್ರ ನಿಂತಿರಲಿಲ್ಲ. ಅಶ್ವಿನಿ ಅವಳನ್ನು ಅತ್ಯಂತ ಜಾಗರೂಕತೆಯಿಂದ ಮೆಲ್ಲನೆ ಕಂಬಳಿಯಲ್ಲಿ ಸುತ್ತಿ ಬೆಚ್ಚಗಿಸಿದ್ಲು. ನಿದ್ರೆಯಲ್ಲೂ ಆ ಮಗು ಅಶ್ವಿನಿಯ ಉಡುಪಿನ ಅಂಚನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಅವಳ ಕೈಗಳು ಮಾತ್ರ ಹೊರಗೆ ಮಾತ್ರ ಕಾಣಿಸ್ತಾ ಇದ್ವು. ಅವರಿಬ್ಬರ ಅಪರೂಪದ ಹಾಗೂ ಆತ್ಮೀಯ ಅನುಬಂಧವನ್ನೇ ನೋಡ್ತಾ ಇರುವಂಥ ಸುಹಾಸ್ನ ಕಣ್ಣುಗಳಲ್ಲಿ ಗ್ರಹಿಸಲಾಗದ ಒಂದು ಭಾವನಾತ್ಮಕ ಒಂದು ಮಿಂಚು. ಆದರೆ ಕೊನೆಯಲ್ಲಿ ಅವನು ಯಾವುದೇ ಪ್ರಶ್ನೆಯನ್ನು ಕೇಳೋಕೆ ಹೋಗಲಿಲ್ಲ, ಮೌನವಾಗಿರೋಕೆ ನಿರ್ಧರಿಸ್ತಾನೆ. ಇನ್ನು ಚಿಂತಾತೀತಳಾಗಿರುವಂತಹ ಅಶ್ವಿನಿಯ ತೋಳುಗಳಲ್ಲಿ ಅನ್ವಿತಾ ಶಾಂತಿಯುತವಾಗಿ ಮಲಗಿರೋದನ್ನು ನೋಡಿ ಅವಳು ನೆಮ್ಮದಿಯಿಂದ ಸಂತೋಷಪಟ್ಲು. ಅದು ನಿಜವಮ್ಮ, ನೀವು ಜೊತೆಯಲ್ಲಿದ್ದಾಗ ಮಾತ್ರ ನಮ್ಮ ಅನ್ವಿತಾ ಕುಟ್ಟಿ ಇಷ್ಟೊಂದು ಪ್ರಶಾಂತವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾಳೆ. ಅದಕ್ಕೂ ಮುಂಚೆ ಅವಳಿಗೆ ಹುಷಾರಿಲ್ದಿದ್ದಾಗಲೇ ತೀವ್ರವಾಗಿ ರಂಪಾಟ ಮಾಡ್ತಾ ಇದ್ಲು. ಸುಹಾಸ್ ಸರ್ ಕೂಡ ಅವಳನ್ನು ಸಮಾಧಾನ ಪಡಿಸೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ನೋಡಿ ಅಂತ ಹೇಳ್ತಾಳೆ. ಗೀತಾಳ ಮಾತುಗಳನ್ನು ಕೇಳಿ ಅಶ್ವಿನಿಯ ಕಣ್ಣುಗಳನ್ನು ನಂಬಕ್ಕೆ ಆಗ್ತಾ ಇಲ್ಲ. ಅವಳು ಏನೇನು ಮಾಡ್ತಾ ಇದ್ಲು ಮತ್ತು ಅಶ್ವಿನಿಯನ್ನು ಎಷ್ಟೋ ಬಾರಿ ನೆನೆಸ್ಕೊಳ್ತಾ ಇದ್ಲು. ಅಶ್ವಿನಿಯ ಮನೆಗೆ ಹೋಗ್ಬೇಕಂತ ಹೇಳಿ ಅಪ್ಪನ ಜೊತೆ ಜಗಳ ಮಾಡ್ತಾ ಇದ್ಲು. ರೂಮ್ನ ಲಾಕ್ ಮಾಡಿಕೊಂಡು ಮನೇಲಿರೋವಂಥ ಅವಳ ಪ್ರೀತಿಯ ಆಟ ಸಾಮಾನುಗಳನ್ನೆಲ್ಲ ನಾಶ ಮಾಡ್ತಾ ಇದ್ಲು. ಆದರೂ ಕೂಡ ಅನ್ವಿತಾಳ ತಾಯಿ ಅಂದ್ಕೊಂಡಿರುವಂತಹ ಆಕೆಯನ್ನು ಇನ್ನೂ ಯಾಕೆ ಅವರಿಬ್ಬರು ಮದುವೆ ಆಗಿಲ್ಲ, ಅಥವಾ ಮದುವೆ ಆಗಿಲ್ಲ ಅಂದರೂ ಕೂಡ ಅವ್ರ ಲಿವಿಂಗ್ ಟು ರಿಲೇಷನ್ಶಿಪ್ನಲ್ಲಿ ಅವಳಿಗೆ ಬಹುಶಃ ಅನ್ವಿತಾ ಮಗು ಜನಿಸಿರಬಹುದು. ಇನ್ನೂ ಕೂಡ ಅವಳಿಗೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಇವರಿಬ್ಬರ ಸಂಬಂಧ ಹೇಗೆ, ಈ ಅನ್ವಿತಾ ಹೇಗೆ ಹುಟ್ಟಿದ್ಲು, ಅಥವಾ ಇವಳ ಒಂದು ಜನನದ ಕತೆ ಖಂಡಿತ ಅವಳಿಗೆ ಗೊತ್ತೇ ಇಲ್ಲ. ಸೊ ಆದರೂ ಕೂಡ ಅವಳಿಗೆ ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಳುವಂತಹ ಆಸಕ್ತಿ ಕೂಡ ಇಲ್ಲ. ಯಾಕಂದರೆ ಸುಹಾಸ್ನ ಜೊತೆ ಇನ್ನೊಮ್ಮೆ ಸೇರಿ ಸಂಬಂಧವನ್ನು ಶುರು ಮಾಡಬೇಕು, ಅಥವಾ ತನ್ನ ಮಕ್ಕಳನ್ನು ಎಲ್ಲರೂ ಕೂಡ ಒಟ್ಟಿಗೆ ಉಳ್ಕೊಂಡು ಮುಂದೆ ನಾವು ಚೆನ್ನಾಗಿರಬಹುದೇನೋ ಅನ್ನುವಂತಹ ಒಂದು ಭಾವನೆ ಅಥವಾ ಆಶಾಕಿರಣ ಅವಳ ಮನಸ್ಸಿನಲ್ಲಿ ಇವತ್ತಿನವರೆಗೂ ಹುಟ್ಟಲೇ ಇಲ್ಲ. ಆದರೂ ಕೂಡ ಅಶ್ವಿನಿ ತಾನು ಕೇಳಲೇಬೇಕು ಅನ್ಕೊತಾ ಇರುವಂತಹ ಒಂದು ಆಕ್ರೋಶದ ಪ್ರಶ್ನೆಯನ್ನು ಗೀತಾ ಬಳಿ ಆಗಲಿ ಅಥವಾ ಸುಹಾಸ್ನ ಬಳಿ ಆಗಲಿ ಹೋಗಿ ಕೇಳೋಕ್ಕಾಗ್ತಾ ಇಲ್ಲ. ಅವಳು ಬಂಗಲೆಯ 2ನೇ ಮಹಡಿಯತ್ತ ಅತ್ಯಂತ ಹಿಂಜರಿಕೆಯಿಂದನೇ ನೋಡ್ತಾಳೆ. ಆ ಮೆಟ್ಟಿಲುಗಳನ್ನು ನೋಡ್ತಾ ಇದ್ದಾಗೆ 6 ವರ್ಷಗಳ ಹಿಂದಿನ ಗತಕಾಲದ ನೆನಪುಗಳು ಅವಳ ಮನಸ್ಸನ್ನು ತೀವ್ರವಾಗಿ ಕಾಡೋಕ್ಕೆ ಶುರು ಮಾಡ್ತವೆ. ಒಂದು ರೀತಿಯ ಆಳವಾದ ಕಹಿಭಾವನೆ ಅವಳ ಅಂತರಂಗವನ್ನು ಸಂಪೂರ್ಣವಾಗಿ ಆವರಿಸ್ಕೊಳ್ಳುತ್ತೆ. ಅಶ್ವಿನಿ ಅನ್ವಿತಾಳನ್ನು ಎತ್ಕೊಂಡು ಅತಿಥಿ ಕೋಣೆಗೆ ಹೋದ ನಂತರ ಏನಾಗುತ್ತೆ, ಸುಹಾಸ್ ಅವಳನ್ನು ನೋಡಲು ಮೇಲಕ್ಕೆ ಬರ್ತಾನ. ಈಗ ಬಹುಶಃ ಆ ಅತಿಥಿ ಕೋಣೆಯಲ್ಲೇ ಅವರಿಬ್ಬರ ಒಂದು ಸಂಸಾರ ಶುರುವಾಗಿದ್ದು ಅಂತ ಕಾಣಿಸುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್